विशेषतोऽपि वन्द्यं सदा प्रियतमं मम सन्निधौ त्वमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्य विद्या व्याख्यां करोम्यन्वपि चाहमि ಏನದ ಅದು ಬೇರೆ ಇದೆ ಅದು ಬೇರೆ ಹೌದಿದೆ. ನಿರ್ವಿಶೇಷದಲ್ಲಾಗಿತ್ತು. ಯಸ್ಯ ಶೂನ್ಯೈಕರಸತ ಜ್ಞಾನಾತ್ ಸ ತು ಅಪಗಚ್ಚತಿ ಸ ಪುದ್ಗಲತ್ವ ನಿರ್ಮುಕ್ತೋ ಮಹಾಶೂನ್ಯತ್ವಮೇಷ್ಯತಿ. ಆಗಿತ್ತು ಮಹಾಶೂನ್ಯತ್ವವನ್ನು ಅಂತಾನೆ. ಸಮೃತ್ಯಾಯಸ್ತು ಅವಚ್ಛಿನ್ನೋ ದುಃಖಾನಿ ಅನುಭವತ್ಯಲಂ ಇತ್ಯೇವಂ ಮಾಯಿನಶ್ಚಾಹು ಏಕಜೀವತ್ವವಾದಿನ. ಆ ವಿಷಯ ಮುಗಿತಾರೆ. ಬೌದ್ಧ ಮತದ ನಿರಾಸ ಮುಗಿತು. ಈಗ ಮಾಯಾವಾದ ಮತವನ್ನು ನಿರಾಸ ಮಾಡ್ತಾ ಇದ್ದಾರೆ. ಸಮೃತ್ಯಾಯಸ್ತ್ವಚ್ಛಿನ್ನೋ ದುಃಖಾನಿ ಅನುಭವತ್ಯಲಂ ಇತ್ಯೇವಂ ಮಾಯಿನಶ್ಚಾಹು ಏಕಜೀವತ್ವವಾದಿನ. ಮಾಯಾವಾದಿಗಳು ಎರಡು ವಿಧ ಇದ್ದಾರೆ. ಏಕಜೀವವಾದಿಗಳು, ಬಹುಜೀವವಾದಿಗಳು ಅಂತೇಳಿ ಇಬ್ಬರಿದ್ದಾರೆ. ಅದರಲ್ಲಿ ಇವರೇನು ಹೇಳ್ತಾರೆ, ಏಕಜೀವವಾದಿಗಳು ಅಂದ್ರೆ ಕ್ವಚಿತ್ ಅದೇಹತ್ವ ಮಾಯಿನಶ್ಚ ಏಕಜೀವತ್ವವಾದಿನಃ ಸಂವೃತ್ಯ ಯಸ್ತು ಅವಚ್ಛಿನ್ನಃ ದುಃಖಾನಿ ಅನುಭವತಿ ಅಲಂ ಇತ್ಯೇವಂ. ಒಬ್ಬನೇ ಇರ್ತಾನೆ, ಅವನಿಗೆ ಅಜ್ಞಾನ ಕವಿದು ಬಿಟ್ಟಿದೆ, ಅದು ಅನೇಕ ವಿಧವಾದ ದುಃಖ ಅನುಭವಿಸ್ತಾ ಇರ್ತಾನೆ. ಯಾವಾಗ ಅದು ಹೋಗುತ್ತೋ ಅಲ್ಲಿಗೆ ಮುಕ್ತರಾಗ್ತಾನೆ. ಏಕಜೀವವಾದಿಗಳು. ಹಾಗಿದ್ರೆ ಏಕಜೀವ ಯಾರು ಅಂತ ಪ್ರಶ್ನೆ. ನಾವು ಒಬ್ಬನು ಸೇರ್ತೇವೋ ಇಲ್ವೋ? ಈಗ ಅಲ್ಲ ಅಂದ್ರೆ ಸಾಧ್ಯ ಮಾಡಿ ಉಪಯೋಗ ಇಲ್ಲ. ಏಕಜೀವ ಯಾರೋ ಅವನು ಮಾಡ್ಕೊಳ್ಳಿ, ನಾವ್ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಅರ್ಥ ಆಯ್ತು? ಏಕಜೀವ ಇದ್ರೆ ಅವನಿಗೆ ಅಜ್ಞಾನ ಇದ್ರೆ, ಯಾರಿಗೆ ಅಜ್ಞಾನ ಇದೆ ಗೊತ್ತಿಲ್ಲ ನಮ್ಗೀಗ. ನಾವಿಬ್ಬರಿದ್ದೇವೆ ಅಂತ, ಇಬ್ಬರಲ್ಲಿ ಒಬ್ರಿಗೆ ಇರ್ಬೇಕು, ಇಬ್ಬರಿಗಿಲ್ಲ. ಇರೋದೇ ಒಬ್ಬರಿಗೆ ಆದ್ರಿಂದ ಬೇರೆಯವ್ರಿಗಿಲ್ಲ. ಯಾರು ಮಾಡ್ಬೇಕು ಸಾಧನೆ ಈಗ? ಇರೋದೇ ಒಬ್ಬ ಜೀವ, ಅವನೇ ಬ್ರಹ್ಮ. ಇವೆಲ್ಲ ಏನವು? ಇವೆಲ್ಲ ಭ್ರಾಂತಿ. ಗೊತ್ತಾಯ್ತಾ? ಯಾಗ ಅಲ್ಲ, ಶೂನ್ಯ ಅಲ್ಲ. ಶೂನ್ಯನೇ ಅಕೌಂಟ್ಸ್ ಶೂನ್ಯ. ಬಟ್ ಕರಿಬೇಕಾದ್ರೆ ಶೂನ್ಯ ಅಂತ ಕರೆಯೋದಿಲ್ಲ, ಬ್ರಹ್ಮ ಅಂತ ಕರೆಯುತ್ತೆ. ಗೊತ್ತಾಯ್ತಾ? ಯಾರೋ ಇವನಿಗೆ ಹೆಸರಿಟ್ಟರೆ ಹಾಗೆ ಮಹಾಬೃಹಸ್ಪತಿ ಅಂತ ಕರೆದ್ರೆ ಹಾಗೆ ಮಹಾಬೃಹಸ್ಪತಿ ಅಂತ ಕರೆದ್ರೆ ಏನರ್ಥ? ಭಾರಿ ದೊಡ್ಡ ಅಂತ. ಆ ರೀತಿ ಕರೆದಾಗ ಹೆಸರು ಬೇರೆ ಆಯ್ತೆ ಹೊರತು ಉಪಯೋಗ ಬರಲಿಲ್ಲ. ಇತ್ತೇವಂ ಮಾಯಿನಶ್ಚಾಹು ಏಕಜೀವತ್ವವಾದ. ಅಂದ್ರೆ ಸಮಸ್ಯೆ ಅಂದ್ರೆ ಅವರಲ್ಲಿ ಎರಡು ಗುಂಪಿದೆ, ಒಮ್ಮತ ಇಲ್ಲ. ಒಬ್ಬರು ಏಕಜೀವವಾದ ಹೇಳ್ಬೇಕು, ಬಹುಜೀವವಾದ ಹೇಳ್ಬೇಕು ಇಲ್ಲ. ಅದು ಇಷ್ಟೆಲ್ಲ ಕನ್ಫ್ಯೂಷನ್ ಇದ್ದಾಗ ಯಾಕೆ ಹೇಳ್ಬೇಕನ್ನ? ನಿಮಗೆ ಖಚಿತತೆ ಇಲ್ಲ ಅಂದಮೇಲೆ ಯಾಕೆ ಹೇಳ್ಬೇಕು? ಹೌದಲ್ಲ? ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ಗೊಂದಲ ಇಲ್ಲೇ ಇಲ್ಲ, ಯಾವ ಗೊಂದಲಗಳು ಇಲ್ಲ. ಅದರ ಓದಿದ್ರೆ ಗೊತ್ತಾಗತ್ತೆ ಇಲ್ಲ ಅಂತ ಹೇಳಿ. ತುಂಬಾ ಜನಕ್ಕೆ ಏನಾಗುತ್ತೆ, ಎಲ್ಲಾ ಮತಗಳು ಕನ್ಫ್ಯೂಷನ್ ಇದೆ, ಬಹುಶಃ ಇದರಲ್ಲೂ ಇರಬಹುದು ಅಂತ ತಿಳ್ಕೊಂಡ್ಬಿಡ್ತಾನೆ. ಎಲ್ಲ ಇದರೊಂದು ಏನು ಎಕ್ಸೆಪ್ಷನ್ ಜನ ಗೊತ್ತಾಗೋದಿಲ್ಲ. ಎಲ್ಲರೂ ಸುಳ್ಳು ಹೇಳಿದಾಗ ಒಬ್ಬ ಸತ್ಯ ಹೇಳೋನು ಕೂಡ ಏನಾಗ್ಬಿಡ್ತಾನೆ, ಸುಳ್ಳು ಅನಿಸ್ಬಿಡುತ್ತಾನೆ. ಆಕ್ಚುಲಿ ಹಾಗಲ್ಲ. ಅದನ್ನೇ ಹೇಳಲಿಲ್ಲ ಹಿಂದೆ. ದಾಸಗುಪ್ತ ಅಂತ ಒಬ್ರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಬರ್ಲಿಕ್ಕೆ ಹೊರಟು. 1, 2, 3 ವಾಲ್ಯೂಮ್ ಮಾಹಿತಿ. 4ನೇ ವಾಲ್ಯೂಮ್ ಬರಿಬೇಕಾಗಿತ್ತು. ಅದರೊಳಗೆ ಬುದ್ಧ ಸಿದ್ಧಾಂತ ಬಗ್ಗೆ ಬರಿಬೇಕಾಗಿತ್ತು. ಇದೇ ಅವರೇ ಬರೀತಾರೆ ಮಾತನ್ನ. ನಾನು ಎಲ್ಲಾ ಮತದ ಇದನ್ನೂ ತಿಳ್ಕೊಂಡು ಓದಕ್ಕೆ ಶುರು ಮಾಡಿದೆ. ಅರ್ಥ ಆಯ್ತಾ? ಎಲ್ಲಾ ಮತದ ಇದನ್ನು ತಿಳ್ಕೊಂಡು ಓದಕ್ಕೆ ಶುರು ಮಾಡಿದೆ. ಭಾರಿ ಆಶ್ಚರ್ಯ ಆಚಾರ್ಯಗಿಂತ ಆಮೇಲೆ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಮಾನಿಸಮ್ ಹೋದವರು ಇದ್ದಾರೆ. ಭದ್ರಾಚಾರದ ಹಾಗಲ್ಲ. ಯಾವ ಕಾಲಕ್ಕೂ ಕೂಡ ಭೇದವಾದಿಗಳು ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನನಗೆ ಭಾರಿ ಆಶ್ಚರ್ಯವಾಗಿತ್ತು. ಅವ್ರ ಬಗ್ಗೆ ಬೇರೆನೇ ಪುಸ್ತಕ ಬರಿಬೇಕಾನೆ. ಆಕ್ಚುಲಿ ಇದ್ರೆ ಬರೀಲಕ್ಕೆ ಆಗೋದಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಗೊತ್ತಾಯ್ತು? ಈವರೆಗೂ ನಾನು ಎಲ್ಲೂ ಕೇಳಿರದಂತ ವಿಚಾರಗಳನ್ನ ಕೇಳಿದೆ. ಗೊತ್ತಾಯ್ತು? ಯಾರಿಗೂ ಗೊತ್ತಿಲ್ಲ ವಿಚಾರ ಆಚಾರ್ಯ ಹೇಳಿದ್ದಾರೆ. ಜೈತೀರ್ಥರು ವ್ಯಾಸರಾದ್ರು ಭಾರಿ ದೊಡ್ಡ ಕೆಲಸ ಮಾಡಿದ್ದಾರೆ. ಇದೆಲ್ಲ ಭಾರಿ ಹೊಗಳುತ್ತಾರೆ. ಯಾತಕ್ಕೆ ಹೇಳಿದೆ ಅಂದ್ರೆ, ಎಲ್ಲ ಮತ್ತೆ ಇದು ಅಂತ ತಿಳ್ಕೊಂಡೆ ಜನ ಹೇಗಿದ್ದಾರೋ ಆ ರೀತಿ ತಿಳ್ಕೊಂಡೆ ಹೊರಟೆ ಅಂತ ಬರೆದಿರೋದು. ಉಳಿದ ಮತದಂತೆ ಇದು ಇರಬಹುದು ಅಂತ ಓದಿದ ನನ್ಗೆ ಗೊತ್ತಾಯ್ತು. ಇದು ಹಾಗಲ್ಲ ಅಂತ ಅನಿಸ್ತು ಅಂತ ಹೇಳಿದ್ದೆ. ಮತ್ತೆ ಎಷ್ಟು ನೆನಪಿರ್ಬೇಕದು. ಹೌದು, ಬರೆದಿದೆ. ಅದು ಹೇಳಿದೆ ಅಷ್ಟೇ. ಎಲ್ಲ ಕೊಟೇಶನ್ ಕೊಟ್ಟಿದೆ ಅವರು. ಎಲ್ಲಾ ಪುಸ್ತಕದಲ್ಲೂ ಕೊಟ್ಟಿರ್ಬೇಕು. ಆಚಾರ್ಯ ಸಂಬಂಧಪಟ್ಟ ಎಲ್ಲಾ ವಿಚಾರದಲ್ಲೂ ಅದನ್ನ ಕೊಟ್ಟಿದ್ದೆ. ಅಲ್ಲ, ವೆಸ್ಟ್ ಬೆಂಗಾಲ್ ಅವರು ಅಲ್ಲಿ ಕೆಲಸ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು.
ಬಹುಜೀವ ಆಮೇಲೆ ಹೆಚ್ಚು ಇರಲಿಲ್ಲ. ಅವ್ರು ಇದ್ದಿದ್ರೆ ಇನ್ನೂ ಹೆಚ್ಚು ಬೆಳಕೆ ಬರ್ತಾ ಇತ್ತು. ಆಮೇಲೆ ಇರಲಿಲ್ಲ, ಆದ್ರಿಂದ ಹೆಚ್ಚು ಬರಲಿಲ್ಲ. ಎಷ್ಟು ಜನ ಆಚಾರ್ಯ ಬಗ್ಗೆ ಹೇಳಕ್ ಕೊಟ್ಟರು. ಅವರಿಗೆ ಇಂಗ್ಲಿಷ್ ಅಲ್ಲಿ ಒಬ್ರು ಬರೆದ್ರು ಆ ಮೀನಿಂಗ್ ಆಫ್ ಮಹಾಭಾರತ ಅಂತ ಹೇಳಿ. ಒಳ್ಳೆ ಪುಸ್ತಕ ಬರೆದು ಆಚಾರ್ಯ ಭಾರಿ ಕೊಂಡಾಡಿದ್ರು. ಲೆಕ್ಚರ್ ಕೊಡ್ಬೇಕಾಗಿತ್ತು ಅವ್ರು, 3 ಲಕ್ಷ ಕೊಡ್ಬೇಕಾಗಿತ್ತು. ಅವತ್ತೇ ಪುಸ್ತಕ ಬದಲಾಗಿತ್ತು ಅವರು. ಅಲ್ಲ ಹಿಂದಿನ ನಮ್ಮಲ್ಲಿ ಟೈಪ್ ಅಲ್ಲ ಅಲ್ಲಿ ಎಲ್ಲ ಕೂಡ ಏನ್ ಬಂದು ಪರ್ಫೆಕ್ಟ್ ತಯಾರು ಮಾಡ್ಕೊಳ್ತಾರೆ ಫಸ್ಟ್ ಅವ್ರು. ಅದು ಹೇಗಿರುತ್ತೆ ಅಂದ್ರೆ ಪ್ರಿಂಟ್ಗೆ ಹೋಗ್ಬೇಕು ಆ ರೀತಿ ಮಾಡಿರ್ತಾರೆ. ಆಮೇಲೆ ಲೆಕ್ಚರ್ ಕೊಡ್ತಾರೆ ಅವರು. ಆಫ್ ಹ್ಯಾಂಡ್ ಆಗಿ ಬರೋದಿಲ್ಲ. ಆ ಪುಸ್ತಕ ರೆಡಿ ಆಗಿತ್ತು, ಆದ್ರೆ ಎಕ್ಸ್ಪೈರ್ ಜನಕ್ಕೆ ಬಿಟ್ಟು ಉಪನ್ಯಾಸ ಮಾಡಿದ್ರೆ ಭಾರಿ ಎಫೆಕ್ಟ್ ಕ್ರಿಯೇಟ್ ಮಾಡ್ತಿತ್ತು. ಅದು ಕ್ರಿಯೇಟ್ ಮಾಡಲಿಲ್ಲ. ಪುಸ್ತಕ ಸಿಗುತ್ತೆ, ಪುಸ್ತಕ ಸಿಗುತ್ತೆ, ರಿಪ್ರಿಂಟ್ ಆಗಿದೆ ಮೊನ್ನೆ ಪುಸ್ತಕ ಸಿಗುತ್ತೆ. ಅದು ಯಾತಕ್ಕೆ ಅಂದ್ರೆ ಜನಕ್ಕೆ ಗೊತ್ತಾಗದಂತೆ ಹೋಗಿದ್ದು ತುಂಬಾ ಜನಕ್ಕೆ ಹಾಗಾಗಿದೆ. ಸ್ವಲ್ಪ ಗೊತ್ತಿದ್ದವರು ಕೂಡ ಭಾರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ಖಚಿತತೆಗೆ ಯಾವ ಕೊರತೆನೂ ಇಲ್ಲ. ನಾವು ಕನ್ಫ್ಯೂಷನ್ ನಾವು ಮಾಡ್ಕೊಂಡ್ರೆ ಸಿದ್ಧಾಂತದ ಕನ್ಫ್ಯೂಷನ್ ಇಲ್ಲ, ನಮ್ಮಲ್ಲಿ ಕನ್ಫ್ಯೂಷನ್ ಇಲ್ಲ. ಆದ್ರೆ ಅವರಲ್ಲಿ ಆಗಲ್ಲ. ಸಿದ್ಧಾಂತದಲ್ಲೇ ಏನಿದೆ, ಒಮ್ಮತ ಇಲ್ಲ. ಅಲ್ಲಿ ಅವರವ್ರನ್ನ ಭಾರಿ ಒಬ್ಬರು ಖಂಡನೆ ಮಾಡ್ಕೊತಾರೆ. ಬಹುಜೀವ ಮತಾಶ್ಚೇತಿ ಮಾಯಾ ದೇಶಾಂತ ಸಮೃದ್ಧಿ. ಇನ್ನೊಂದು ಗುಂಪಿದೆ ಬಹುಜೀವವಾದಿಗಳು ಅಂತ. ಭುಜೀವವಾದಿಗಳು ಏಕಜೀವ ಏನೇ ಹೇಳಿದ್ರು ಮನೆಗಿರೋದು ಯಾರೋ ಒಬ್ಬ ಬ್ರಹ್ಮ ಅಷ್ಟೇನೆ. ಬ್ರಹ್ಮ ಯಾರು ಅಂತ ಗೊತ್ತಿಲ್ಲ. ಅನೇಕ ಜೀವ ಅನ್ನೋ ಒಬ್ಬ ಜೀವ ಆದನು. ಅಜ್ಞಾನ ಹೇಗೆ ಬಂತು? ಬ್ರಹ್ಮ ಡಿವೈಡ್ ಆಗಿದೆ, ಅದ್ರ ಅರ್ಥ ಏನದಕ್ಕೆ? ಬ್ರಹ್ಮ ಯಾರು ಆಕ್ಚುಲಿ ಅಂತ? ಅಖಂಡ. ಅಖಂಡ ಡಿವೈಡ್ ಹೇಗಾಗ್ತಾನೆ ಗೊತ್ತಾಯ್ತಾ? ಒಂದು 2-3 ಪದಾರ್ಥ ಒಬ್ರು ಕೊಟ್ಟು ಬಿಡ್ಬೋದು. ಒಂದೇ ಪದಾರ್ಥ ಒಂದು ಚೌಟ್ ಕೊಡ್ಬೇಕು, 3 ಕೊಡ್ಬೇಕಾಗಿದ್ರೆ ಅಖಂಡ ಅಂದ್ರೆ ಏನು ಅಂದ್ರೆ ಪಾರ್ಟ್ ಆಫ್ ದಿ ಸೇಮ್ ಥಿಂಗ್. ಪಾರ್ಟ್ ಆಫ್ ದಿ ಬೇರೆ ಆದ್ರೆ ಸರಿ, ಇದು 2 ಪಾರ್ಟ್ ಬೇರೆ, ದಿಸೋರ್ ಬೇರೆ ತಂದು ಹಾಕ್ಬಿಡ್ಬೋದು. ಅಟ್ಯಾಚ್ ಆಗಿದ್ರೆ ಮಧ್ಯೆ ಇದಿಷ್ಟೇ ತೆಗಿಲಕ್ ಬರಲ್ಲ, ಈ ಭಾಗ ಕಟ್ ಮಾಡ್ಲಕ್ ಬರಲ್ಲ. ಇದಿಷ್ಟೇ ಅಖಂಡ. ಒಟ್ಟಾಗಿ ಅಖಂಡ ಅಲ್ಲದೆ ಹೋದ್ರು ಭಾಗಶಃ ಅಖಂಡ. ಅದು ಬ್ರಹ್ಮನೇ ಅಖಂಡ. ಮತ್ತೆ ಹೇಗೆ ಪೀಸ್ ಆದ? ಎಷ್ಟು ಪೀಸ್ ಆದ ಮಧ್ಯೆ? ಇಷ್ಟೆಲ್ಲ ಕಟ್ಕೊಟ್ಟು ಬ್ರಹ್ಮನಾದ ಮೇಲೆ ಮತ್ತೆ ಪೀಸ್ ಆಗಲ್ಲ ತಿರುಗಿ ಗ್ಯಾರಂಟಿ. ಇಷ್ಟೆಲ್ಲ ಅದು ಹೆಸರು ಕೇಳಿದ್ದಾರೆ. ಇಷ್ಟೆಲ್ಲ ಕಟ್ಟ ಬೋಟ್ ಹೋದ ತಿಳ್ಕೊಬಿಡೋದು ಈ ಪ್ರಕಾರ. ಇದು ಯಾತಕ್ಕಾದ ಅನಾದಿ ಕಾಲದ ಅಜ್ಞಾನ. ಮತ್ತೆ ಗಟ್ಟು ಬಿದ್ದರೆ ಏನ್ ಮಾಡ್ತೀರಿ ನೀವಾಗ? ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ಲಿಲ್ಲ. ಎಲ್ಲ ಯೋಚನೆ ಮಾಡಿದ್ರೆ ಅವರು ಮೆಚ್ಚಬೇಕು. ಅದು ಏನಿದೆ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿ ಇದು ಮಾಡ್ತಾರೆ. ನಮ್ಮಲ್ಲಿ ಯಾವ ಪ್ರೆಸೆಂಟೇಷನ್ ಇಲ್ಲ. ಅದರಿಂದ ಬಹಳ ಬೇರೆಯವ್ರು ರೀಚ್ ಆಗೇ ಇಲ್ಲ. ಮನೆ ಮಕ್ಕಳಿಗೆ ರೀಚ್ ಆಗಿಲ್ಲ, ಹುಡುಗ ರೀಚ್ ಆಗತ್ತೆ ಪಾಪ. ಗೋಜೀವ ಮತಾಶ್ಚೇತಿ ಮಾಯಾ ದೇಶಾಂತು ಸಮೃದ್ಧಿ ನಿರ್ವಿಶೇಷತ್ವ ವಾಚೈವ ಶೂನ್ಯಂ ಬ್ರಹ್ಮೇತಿ ನೋಹಿತ. ಈಗ 2 ಮತ ಇದೆ. ಮೊದಲನೇ ಡಿಫೆಕ್ಟ್ ಏನು ಅಂದ್ರೆ ಸಮೃದ್ಧಿ, ಅಜ್ಞಾನ, ವ್ಯತ್ಯ ಅಲ್ಲ ಒಂದೇ. ನಿರ್ವಿಶೇಷತ್ವ ವಾಚೈವ ಶೂನ್ಯಂ ಬ್ರಹ್ಮೇತಿ ನೋಹಿತ. ಇಬ್ಬರು ನಿರ್ವಿಶೇಷತ್ವ ಹೇಳೋದ್ರಿಂದ ಅದು ಶೂನ್ಯ ಅಂತ ಕರೆದ್ರು, ಇವ್ರು ಬ್ರಹ್ಮ ಅಂತ ಕರೆದ್ರು, ವ್ಯತ್ಯಾಸ ಏನೂ ಆಗ್ಲಿಲ್ಲ. ಇರೋದೊಂದು ನಿರ್ವಿಶೇಷ ಅಂತ ಹೇಳಿದ ಮೇಲೆ ಅದು ಬ್ರಹ್ಮ ಆದ್ರೆ ಶೂನ್ಯ ಆದ್ರೆ ಏನು? ಯಾವ ಡಿಫರೆನ್ಸ್ ಏನೂ ಇಲ್ಲ ಅದರೊಳಗೆ. ಸಚ್ಚಿತ್ ಸುಖಾದಿಕಂಚೈವ ಕಿಂಕುತೋ ಅಖಂಡವಾದಿನಃ. ಬ್ರಹ್ಮ ಅಖಂಡ ಅಂತ ಕರೆದ ಮೇಲೆ ಸತ್ ಚಿತ್ ಸುಖಾದಿಗಳು. ಸತ್ ಅಂದ್ರೆ ಇರುವಿಕೆ, ಚಿತ್ ಅಂದ್ರೇನು ಜ್ಞಾನ, ಸುಖ ಅಂದ್ರೆ ಆನಂದ. ಇವೆಲ್ಲ ಇಲ್ಲ ಅಂತ ಆಯ್ತಲ್ಲ, ನಿರ್ವಿಶೇಷನ್ ಇಲ್ಲ ಅಂತ ಆಯ್ತಲ್ಲ. ಅದಕ್ಕೋಗಿ ಅದನ್ನ ಯಾಕೆ ಪಡಿಬೇಕ ನಾವು ಹೋಗಿ? ಯೂಸ್ ಯಾಕೆ ತಗೋಬೇಕು? ಕಿಂ ಕುತೋ ಮಂದೆ ಅಖಂಡವಾದಿನಃ ವ್ಯಾವರ್ತ್ಯ ಮಾತ್ರ ಭೇದಸ್ತು ವಿದ್ಯತೆ ಶೂನ್ಯವಾದಿನಃ. ಹೇಳ್ತಾರೆ ವ್ಯಾವರ್ತ್ಯ ಮಾತ್ರ ಭೇದ ಇದೆ. ವ್ಯಾವರ್ತ್ಯ ಭೇದ ಆದ್ರೆ ಡಿಫ್ರೆನ್ಶಿಯೇಟ್ ಮಾಡೋದು. ಬೇರೆ ವ್ಯಾವರ್ತನೆ ಮಾಡೋದ್ರ ಉದ್ದೇಶ ಏನು? ಇನ್ನೊಂದು ಇದ್ರೆ ಇರೋದು ಒಂದೇ ಇದ್ದಾಗ ಡಿಫರೆನ್ಸ್ ಆಡೋದೇನು ಬಂತಾಗ? ಒಬ್ಬರೇ ಇದ್ದ ಕಾಲಕ್ಕೆ ವಿಷಲ್ ಹಾಕ್ಬೇಕಾ? ಒಂದು ಕ್ಲಾಸ್ನಲ್ಲಿ 3 ಹಾಕ್ತಾರೆ, ಒಂದೇ ಹೆಸರು ಇರ್ತಾರೆ. ಅವಾಗ ಏನ್ ಮಾಡ್ತಾರೆ? ಆಗ ಏನೋ ಒಂದು ಹೆಸರಿಟ್ಟು ಕರೀತಾರೆ. ಇಲ್ಲದ್ರೆ ಅವ ಎಲ್ಲರೂ ಅವರಿಗೆ ಅಪ್ಪೆ ಆಗಿ. ಒಬ್ಬರೇ ಇದ್ದಾಗ ಏನು ಬೇಕಾಗಿಲ್ಲ. ಒಬ್ಬರೇ ಆಗಿದ್ದಾಗ ಏನ್ ಬೇಕಾಗಿಲ್ಲ. ಯಾಕೆ? ಇರೋದೇ ಒಬ್ಬರು, ವಿಶೇಷ ಹಾಕ್ಲಿ ಬಿಡ್ಲಿ ಒಬ್ಬರೇ. ಇವ್ನು ಇರೋದೇ ಒಬ್ಬ, ನಿರ್ವಿಶೇಷ ಬೇರೆ ಜೊತೆಗೆ. ವಿಶೇಷ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಇನ್ನೇನ್ ಮಾಡ್ತೀರಿ? ಸಚ್ಚಿತ್ ಸುಖಾದಿಕಂಚೈವ ಕಿಂಕುತೋ ಅಖಂಡವಾದಿನಃ ವ್ಯಾವರ್ತ್ಯ ಮಾತ್ರ ಭೇದಸ್ತು ವಿದ್ಯತೆ ಶೂನ್ಯವಾದಿನಃ. ಶೂನ್ಯವಾದಿಗಳು ವ್ಯಾವರ್ತ್ಯ ಭೇದ. ವ್ಯಾವರ್ತ್ಯ ಭೇದ ಅಂದ್ರೆ ಏನು? ಅದಲ್ಲ ಇದು ಅಂತ ಹೇಳೋದಕ್ಕೋಸ್ಕರ ಹೇಳಿಲ್ಲ. ಸತ್ಯ ಅಂದ್ರೆ ಸತ್ಯ ಅಂತ ಅರ್ಥ ಅಲ್ಲ, ಅಸತ್ಯ ಅಲ್ಲ ಅಂತ ಅರ್ಥ. ಅಸತ್ಯ ಇದೆಯಾ? ಇಲ್ಲ. ರಾಮ ಅಂದ್ರೆ ರಾಮ ಅಂತ ಅರ್ಥ ಅಲ್ಲ, ಗೊತ್ತಾಯ್ತ? ರಾಮ ಅಲ್ಲದವರಿಂದ ಬೇರೆ ಆದವರು. ರಾಮ ಅಲ್ಲದವರಿಂದ ಬೇರೆ ಇದ್ದ ಮೇಲೆ ಏಕದೇವ ಒಂದಷ್ಟು ಅಂತ ಹೇಗಾಯ್ತು? ಒಂದಷ್ಟು ಆಗ್ಲೇ ಇದೆ. ಅನೃತಾದೇರ್ ಅಪೋಹಂತು ಸ್ವಯಮೇವ ಹಿ ಮನ್ಯತೆ. ಅಮೃತಾದೇರ್ ಅಪೋಹಂತು ಅಂದ್ರೆ ಏನು? ಸತ್ಯ ಅಂದ್ರೇನು? ಸತ್ಯ ಅಂತ ಅರ್ಥ ಅಲ್ಲ, ಸುಳ್ಳಲ್ಲ ಅಂತ ಅರ್ಥ.
ಗೊತ್ತಾಯ್ತಾ? ಸುಳ್ಳಲ್ಲ ಸತ್ಯ ಆಗಿಲ್ಲ ಆಗೋದಿಲ್ಲ ಅಂತ. ಆಕ್ಚುಲಿ ಏನಾಗ್ಬೇಕದು? ಸತ್ಯ ಅಲ್ಲ ಅಂದ್ರೆ ಏನರ್ಥ? ಸತ್ಯ ಅಂತಾನೆ ಅರ್ಥ. ಸುಳ್ಳಲ್ಲ ಅಂತ ಅರ್ಥ. ಸುಳ್ಳಲ್ಲ ಅಂದ್ರೂ ಕೂಡ ಏನರ್ಥ? ಸತ್ಯ ಅಂತಾನೆ ಅರ್ಥ. ಹಾಗಲ್ಲ, ಸತ್ಯ ಅಂದ್ರೆ ಬೇರೆ ಅರ್ಥ, ಸುಳ್ಳಲ್ಲ ಅಂತ ಹೇಳಿದ್ರೆ ಬೇರೆ ಅರ್ಥ. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಆಗದಿದ್ದ ಅರ್ಥವಾಗಿಲ್ಲ ಅಂತ ಹೇಳಿದ್ರು, ಬಂದು ಏನಂತ ಹೇಳಿದ್ರು ಬೇರೆ ರೀತಿ ಹೇಳಿದ್ರು. ಅದಕ್ಕೆ ಅನ್ಯಾಪೋಹವಾದ ಅಂತ. ಅನ್ಯ ಅಪೋಹ ಅಂದ್ರೆ ಏನು? ಬೇರೆದಾಗಿ ಇದಿಲ್ಲ ಅಂತ ಹೇಳಿದ್ರೆ ಅನ್ಯ ಅಪೋಹ. ಅಪೋಹ ಅಂದ್ರೆ ಅಲ್ಲಗಡಿಯೋದು, ಅನ್ಯ ಅಂದ್ರೆ ಬೇರೆದ್ರಿಂದ. ಸತ್ಯ ಅಂದ್ರೆ ಅನೃತವಲ್ಲದ್ದು ಋತ, ಈ ರೀತಿ ಹೇಳಿದ್ರು ಹೊರಟು. ನಿರ್ವಿಶೇಷತ್ವತೋ ನೈವ ವಿಶೇಷೋ ಬ್ರಹ್ಮಶೂನ್ಯಯೋ, ಇದೆಲ್ಲ ಹೇಳಿದೆ. ಬ್ರಹ್ಮಾಪ್ರಖಂಡಂ ಬತ ಶೂನ್ಯ ಸಿದ್ಧೈ, ಅದರಿಂದ ಪ್ರಚ್ಛನ್ನ ಬೌದ್ಧೋಯ ವತಃ ಪ್ರಸಿದ್ಧ ಅಂತ ಬಂದಿದೆ ಆಗಲೇ. ಇದರೆಲ್ಲ ಎಕ್ಸ್ಪೆನ್ಷನ್ ಇದೆ. ಸರಿಯಾಗಿ ಕೋಟ್ ಮಾಡಿಬಿಟ್ರೆ ಆಚಾರ ವಾಕ್ಯಗಳನ್ನೇ ಅವ್ರು ಇಟ್ಟಿದ್ದಾರೆ ಅಂತ ಅರ್ಥ. ಪ್ರಾಮಾಣ್ಯಾದಿಚ ವೇದಸ್ಯ ಫಲತಃ ಸಮಮೇವ ಹಿ ಅತತ್ವಾವೇದಕಂ ಯಸ್ಮಾತ್ ಪ್ರಮಾಣಂ ತೇನ ಕಥ್ಯತೆ. ಅವಾಗ ಒಂದು ಮಾತು ಹೇಳ್ತಾರೆ ನೋಡಿ, ಹಾಗೆ ಹೇಳ್ಬಾರ್ದು. ನಾ ಏನ್ ಮಾಡಿದ್ದೇವೆ ಗೊತ್ತಾ? ವೇದ ಒಪ್ಪಿ ಮಾತಾಡ್ತಾ ಇದ್ದೆ. ವೇದ ಒಪ್ಪಿಲ್ಲ. ಯಾರು ವೇದ ಒಪ್ಪಿದ್ದಾರೆ, ಯಾರು ವೇದ ಒಪ್ಪಿಲ್ಲ? ಬೌದ್ಧರು ಒಪ್ಪಿಲ್ಲ, ಅವ್ರು ಒಪ್ಪಿದ್ದಾರೆ. ವ್ಯತ್ಯಾಸ ಇದೆಯಲ್ಲ ಅಂತ ಕೇಳಿದ್ರೆ ಆಯ್ತು, ವೇದಗಳು ಅಪ್ರಮಾಣ ಅಂತ ಹೇಳಿದ್ರು. ನೀವ್ ಹೇಳಿದ್ದೇನಪ್ಪ, ಈಗ ನಾವೇನ್ ಮಾಡಿದ್ವಿ? ಒಪ್ಪಿದ ಅಂತ ತಿಳ್ಕೊಂಡ್ಬಿಡ್ತೀವಿ. ಗೊತ್ತಾಯ್ತಾ? ಆದ್ರೆ ನೀವು ವೇದ ಒಪ್ಪಿದ್ದೀರಿ, ವೇದದಲ್ಲಿ ಎರಡು ಭಾಗ ಮಾಡಿದ್ದೀರಿ. ಏನಂತ? ತತ್ವಾವೇದಕ, ಅತತ್ವಾವೇದಕ ಅಂತ. ಅತತ್ವಾವೇದಕ ವೇದ ಅಂತ ಏನರ್ಥ? ತತ್ವ ಹೇಳದೇ ಇರೋ ವೇದ ಅಂತ ಅರ್ಥ. ತತ್ವ ಹೇಳದೇ ಇರೋ ವೇದ ಅಂತ ಅರ್ಥ ಸುಳ್ಳು ಅಂತ ಅರ್ಥ. ವೇದದಲ್ಲಿ ಭಾಗ ಮಾಡಿರೋದು ಎಷ್ಟಿವೀಗ? ಎರಡು ಭಾಗ ಮಾಡಿ, ಒಂದು ತತ್ವ ಸೇರಿಸುತ್ತೆ ಅದು ವೇದ, ಇನ್ನು ತತ್ವ ಸೇರಿಸಿಲ್ಲ ವೇದ. ಸೊ ವೇದದಲ್ಲಿ ಒಂದು ಭಾಗ ಅಪ್ರಮಾಣ ಆಯ್ತು. ಈಗ ಅದು ಪೂರ್ತಿ ಒಪ್ಪಲಿಲ್ಲ ನೀವೀಗ, ಅವ್ರು ಪೂರ್ತಿ ಒಪ್ಪಿದ್ರು. ಆಮೇಲೆ ನೀವು ತೆಗೆದುಹಾಕಿದ್ದು ಎಷ್ಟು ಗೊತ್ತಾ? ತೆಗೆದುಹಾಕಿದ್ದೆಲ್ಲೋ ದೊಡ್ಡ ಹಣ್ಣೆ ಸಿಪ್ಪೆ ತೆಗೆದಾಕ್ಲಿಲ್ಲ. ತೆಗೆದಾಕಿರೋದು ಏನ್ ನೀವೀಗ? 5 ವಾಕ್ಯ ಬಿಟ್ಟು 5 ವಾಕ್ಯ ಮಾತ್ರ ಪ್ರಮಾಣ. ಅದು ಕೂಡ ಡೈರೆಕ್ಟ್ ಪ್ರಮಾಣ ಅಲ್ಲ, ಇಂಡೈರೆಕ್ಟ್ ಪ್ರಮಾಣ. ಏನು ಒಪ್ಪಿದಾಗ ಆಯ್ತೀವಿ ಆಗಿದ್ರಿ. ಈಗ ಅರ್ಥ ಆಯ್ತು? ಇದನ್ನ ಈ ತರ ಆಚಾರ್ಯ ರೀತಿ ಅಟ್ಯಾಕ್ ಮಾಡಿದೆಲ್ಲ ತಗೊಂಡು ಭಾರಿ ಕಷ್ಟ ಆಯ್ತವೆ. ಅದಕ್ಕೆ ಸಿಟ್ಟು, ಭಾರಿ ಸಿಟ್ಟು ಹೇಳೋದು. ಎಲ್ಲ ಮತ್ತವರಿಗೂ ಭಾರಿ ಸಿಟ್ಟು. ಯಾವ್ದ? ಅದು ಇನ್ನೊಂದು ಅರ್ಥ. ಇನ್ನೊಂದು ಅದೇ, ಅಲ್ಲಿ ಇವರು ಇಲ್ಲ, ಹೇಳೋರೆಲ್ಲ ಕೇಳೋರೆಲ್ಲ ಯಾರು ಗುರು ಶಿಷ್ಯ ಎಲ್ಲ ಸುಳ್ಳೆ. ಗೊತ್ತಾಯ್ತಾ? ಈ ಲಾಜಿಕಲ್ ವೇದದ ಬಗ್ಗೆ ಮಾತ್ರ ತಗೊಂಡ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಏನಂದ್ರೆ ಒಪ್ಪೋದಿಲ್ಲ. ಇವರೇನ್ ಹೇಳಿದ್ರು? ಹೇಳ್ತೀವಿ ಅದ್ರಲ್ಲಿ ಪ್ರಮಾಣ ಅಂತ ಒಪ್ಪೋದಿಲ್ಲ, ಅಲ್ಲಿ ಒಪ್ತೀವಿ ಪ್ರಮಾಣ ಅಂತ ಒಪ್ಪೋದು. ಏನರ್ಥ ಅದಕ್ಕೆ? ಈಗ ಪ್ರಮಾಣ ಅಲ್ಲ ಅಂತ ಹೇಳಿದಾಗ ಆಯ್ತು ಅಷ್ಟೇ. ಕಡೆಗೆ ಅಪ್ರಮಾಣ ಅಂತಾನೆ ಹೇಳಿದ್ರು. ಪ್ರಮಾಣ ಅನ್ಬೇಕಾದ್ರೆ ಅಪ್ರಮಾಣ ಅಂತ ಹೇಳಿ ಈ ರೀತಿ ಫುಲ್ಲು ಬಂಧನಮಯ. ಯಾರ? ಅದೇ ಡೈರೆಕ್ಟ್ ಒಪ್ಪಲ್ಲ ಅಂದ್ರು. ಇವ್ರೇನ್ ಮಾಡಿದ್ರು? ಒಪ್ತೀವಿ ಅಂದ್ರು. ಒಪ್ತೀವಿ ಅಂದ್ರೆ ಅತತ್ವಾವೇದಕ ಅಂತ ಹೇಳಿದ್ರು. ಏನರ್ಥ? ಅದು ತತ್ವ ಹೇಳೋದಿಲ್ಲ ಅಂತ ಅರ್ಥ. ತತ್ವ ಹೇಳಿದ್ರೆ ಏನರ್ಥ? ಸುಳ್ಳು ಹೇಳುತ್ತೆ ಅಂತ ಅರ್ಥ. ಸುಳ್ಳು ಹೇಳಿದ ಪ್ರಮಾಣನ ಅಲ್ಲ. ಅವರಿಗೆ ಎಲ್ಲಿ ಬರ್ತದ? ಅಪ್ರಮಾಣನೇ. ಇದೆಲ್ಲ ಸರಿ ಯೋಚನೆ ಮಾಡಿದ್ರೆ ಎಲ್ಲಿ ಇದಾಗಿದೆ. ಬಟ್ ತುಂಬಾ ಜನಕ್ಕೆ ತುಂಬಾ ಈ ರೀತಿ ಹೇಳಿದ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅವ್ರು ಇದನ್ನ ನೋಡೋದಿಲ್ಲ, ಎಷ್ಟು ಜನ ಫಾಲೋ ಆ ತರ ನೋಡ್ತಾರೆ. ಇಷ್ಟು ಜನ ಫಾಲೋ ಮಾಡ್ತಾ ಇರೋದ್ಮೇಲೆ ಬಹುಶಃ ಸರಿ ಇತ್ತು. ನಮ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಎಲ್ರು ನಮ್ಗಾಗಿ ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕಾಗ? ಅದು ಬಹಳ ವಿಶೇಷ. ಏನೇ ತತ್ವಮಸಿ? ತತ್ವವೇದಕ ಡೈರೆಕ್ಟ್ಲಿ ಅಲ್ಲ. ಡೈರೆಕ್ಟ್ ಹೇಳಿದ್ರೆ ಅರ್ಥ ಬಂದ್ಬಿಡ್ತದಲ್ಲ, ಅದು ಮತ್ತೆ ಇಂಡೈರೆಕ್ಟ್ ಮಾಡ್ಬೇಕು. ಲಕ್ಷ್ಯಾರ್ಥ ಮಾಡ್ಬೇಕು. ಲಕ್ಷ್ಯಾರ್ಥ ಮಾಡ್ಬೇಕು ಅಂದ್ರೆ ಏನು? ಜೀವ ಬ್ರಹ್ಮ ಒಂದೇ ಅಂದ್ರೆ ಅತಿ ಸೀಮಿತ ಶಕ್ತಿಯ ಜೀವ ಎಲ್ಲಿ, ಪರಿಪೂರ್ಣ ಶಕ್ತಿಯ ಪರಮಾತ್ಮ ಎಲ್ಲಿ, ಇಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿ ಪ್ರಶ್ನೆ ಹಾಕೋತಾರ, ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಂದು ಅಂತ ಹೇಳಿದ್ಮೇಲೆ ಏನ್ ಮಾಡ್ಬೇಕು? ಹೇಳ್ಬಿಟ್ರೆ ಒಂದು ಅಂತೇಳಿ ಅರ್ಥ ಅಶಿವ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಹೇಳಿದ್ರಿಂದ ಜೀವನದಲ್ಲಿ ಅಲ್ಪಜ್ಞಾದಿಗಳಿದೆಲ್ಲ ತೆಗೆದು ಹಾಕ್ಬಿಡ್ಬೇಕು. ಏನ್ ಉಳಿತಾನಾಗ? ಬರೀ ಚೇತನ ಉಳಿತು. ಅಲ್ಲಿ ಬ್ರಹ್ಮದಲ್ಲಿ ಏನ್ ತೆಗೆದು ಹಾಕಿಬಿಡ್ಬೇಕು? ಅವನ ಗುಣತ್ವಾದಿಗಳು ತೆಗೆದು ಹಾಕಿಬಿಡೋದು. ಬರೀ ಚೇತನ, 2 ಚೇತನ ಸೇರಿಸ್ಬಿಟ್ಟು ಸರಿ ಹೋಗಿ. ಇದು ಅಪವಾದ ಅಂತ ಕೊನೆಗೆ ಏನಾಯ್ತು? ಎಲ್ಲ ತೆಗೆದು ಹಾಕ್ಬಿಟ್ಟು ಒಪ್ಪಲೇ ಇಲ್ಲ, ಕೊನೆ ಏನು ಒಪ್ಪಲಿಲ್ಲ ಅಂತ ಅರ್ಥ. ಇದು ಸ್ಥಿತಿ ಬಂತು. ಇದೆಲ್ಲ ಸಭೆಯಲ್ಲಿ ಡೈರೆಕ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಉತ್ತರ ಕೊಡೋದು ಭಾರಿ ಕಷ್ಟ. ಅವ್ರು ಏನ್ ಮಾಡ್ತಾರೆ? ಬೇರೆ ಮಾರ್ಕ್ಸ್ ಬದಲಾಯಿಸ್ಬಿಡ್ಬಿಡುತ್ತೆ. ಇವ್ರು ಸುಮ್ಮನೆ ಇವ್ರು ಕರೆಸಿದ್ರೆ ಸುಮ್ಮನೆ ಕೊಡೋದು, ಬೇರೆ ಮಾಡಕ್ ಬರಲ್ಲ. ಎಷ್ಟಾಗಿರ್ತಾರೆ ಕರೆಸ್ಬಾರಲ್ಲ. ಅವರಾಗಿ ಬಂದ್ರೆ ಜೋರಾಗಿ ಉತ್ತರ ಕೊಡ್ಬೋದು. ಗೊತ್ತಾಗ್ತದೆ. ಕರೆಸಿದಾಗ ಏನ್ ಮಾಡ್ಬೇಕೀಗ?
ಆ ರೀತಿ ಎತ್ಕಟ್ಲಕ್ಕೆ ಬರೋದಿಲ್ಲ. ಕರೆಸಿ ಅವಮಾನ ಮಾಡಿದ ಸುದ್ದಿ ಬಂತು, ಆ ರೀತಿ ಬರಬಾರ್ದು. ಅದು ಆ ರೀತಿ ಬಂದಿದೆ ಎಷ್ಟೋ ಸಲ. ಏನ ಖಂಡಿತಾರ್ಥ ಇದೆಲ್ಲ ಸರಿಯಾಗಿ ಓದ್ಕೊಂಡ್ರೆ ಬೌದ್ಧ ಆಚಾರ್ಯ ಎರಡಕ್ಕೂ ಸಾಮ್ಯ ತುಂಬಾ ಕಡೆ ತೋರಿಸ್ತಾರೆ. ಎಲ್ಲ ಕಡೆ ತೋರಿಸ್ಬೇಕಾದ್ರೆ ಹೊಸ ವಿಷಯ ಇಟ್ಟು ತೋರಿಸಿರ್ತಾರೆ. ಅತತ್ವ ವೇದಕತ್ವ ಯದ್ ಅಪ್ರಮಾಣ್ಯಂ ಸದಾ ಮತಂ. ನೀನು ಒಪ್ತೀಯೋ ಬಿಡ್ತೀಯೋ, ಅಪ್ರಮಾಣ ಅಂದ್ರೆ ಅತತ್ವ ವೇದಕ ಅಂದ್ರೆ ಒಂದೇ, ಅಪ್ರಮಾಣ ಅಂದ್ರೆ ಒಂದೇ. ಅಪ್ರಮಾಣ ಅಂದ್ರೆ ಒಂದೇ, ಅತತ್ವ ವೇದಕ ಅಂದ್ರೆ ಒಂದೇ. ಅವರು ನೇರ ಅಪ್ರಮಾಣ ಅಂದ್ರೆ ಅತತ್ವ ವೇದಕ ವ್ಯತ್ಯಾಸ ಏನಾಯ್ತು ಅಂತೀವಿ? ಏನು ವ್ಯತ್ಯಾಸ ಆಗಲೇ ಇಲ್ಲ. ದೀರ್ಘ ಭ್ರಾಂತಿಕರಿ ಚೇತ್ ಸ್ಯಾತ್ ಅತತ್ವಾವೇದಕ ಪ್ರಮಾ. ಇನ್ನೊಂದು ಪ್ರಶ್ನೆ ಹಾಕೊಂಡು ಇಲ್ಲ, ಹೀಗೆ ತತ್ವಾವೇದಕ ಅಂದ್ರೆ ಅತತ್ವ ಅರ್ಥಕ್ಕಿಷ್ಟೇ, ವ್ಯಾವಹಾರಿಕ ಭೇದ ಹೇಳುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ವ್ಯಾವಹಾರಿಕ ಭೇದ ಹೇಳುತ್ತೆ ಅಂತ ಅರ್ಥ. ಅದನ್ನ ಏನಂತ ಕೇಳಿದ್ರೆ ಎಲ್ಲಿ ಬರುತ್ತೆ? ಮತ್ತೆ ಸುಳ್ಳು ಮತ್ತೆ ಯಥಾ ಪ್ರಕಾರ. ಇಷ್ಟೆಲ್ಲ ಕಷ್ಟಪಟ್ಟು ಅತತ್ವಾವೇದಕಟ್ಟು ವ್ಯಾವಹಾರಿಕ ಭೇದ ಪ್ರತಿಪಾದಕ. ಅವ್ರ ಪ್ರಕಾರ ಸುಳ್ಳು ಅಂದ್ರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳೋದಿಲ್ಲ, ವ್ಯಾವಹಾರಿಕ ಭೇದ ಹೇಳುತ್ತೆ. ವ್ಯಾವಹಾರಿಕ ಭೇದ ಅಂದ್ರೆ ಏನು? ಸುಳ್ಳು ಭೇದ ಅಂತ. ಕೊನೆಗೆ ಎಲ್ಲಿ ಬರ್ತದೆ ಯಥಾ ಪ್ರಕಾರ? ಸುಳ್ಳಿಗೆ ಬಂತು. ಮಾನತ ಸ್ಯಾತ್ ಆಗಮಸ್ಯ ಅನಿವರ್ತ್ಯ ಮಹಾಮೋಹ ಪ್ರದತ್ವತಃ. ಹೀಗೆ ರಜ್ಜು ಸರ್ಪಾದಿ ವಿಜ್ಞಾನಾದಪಿ ಆದಿಕ್ಯಾದ ಅಮಾನತ ಸ್ಯಾತ್ ಆಗಮಸ್ಯ ಅನಿವರ್ತ್ಯತ್ವಂ ಅನಿವರ್ತ್ಯ ಮಹಾಮೋಹ ಪ್ರದತ್ವತಃ. ಅವಾಗ ದೋಷ, ಇನ್ನೊಂದು ದೋಷ ಬಂತು ಆಗಮಕ್ಕೆ. ಅತತ್ವಾವೇದಕ್ಕೆ ಹೇಳ್ತೇನೆ ಅಂತ ಹೇಳಿ ಅತತ್ವಾವೇದಕ್ಕೆ ಹೇಳಿದ್ದು ಎಷ್ಟೊತ್ತು? ಅನಂತವಿದ್ದಲ್ಲಿ ಅನಂತರ ಅತತ್ವಾವೇದಕನೇ. 5 ತೆಗೆದ್ರೆ ಉಳಿಯೋದು ಎಷ್ಟು? ಮತ್ತೆ ಅನಂತನೇ ಉಳಿದು. ಅದ್ರ ಅಪ್ರಮಾಣ ಅಂತ ಕರೆದು ನೀವೇನು ವೇದಗಳ ಅಷ್ಟೊತ್ತು ಕೂಡ ಏನ್ ಹೇಳಿದ್ದದು? 1-2 ಗಂಟೆ ಉಪನ್ಯಾಸ ಮಾಡದೆ ಎಲ್ಲ ಮಾಡಿಬಿಟ್ಟ. ಆಮೇಲೆ ಹೇಳಿದ ಇದೆಲ್ಲ ಸುಳ್ಳು, ಒಂದು ಮಾತು ಸುಳ್ಳು ಅಂತ ಹೇಳಿದ ಅಷ್ಟೇ. ಅವ್ನು ಹೇಳ್ದೇನೆ ಏನ್ ಮಾಡ್ದಾಗೈತೆ? ಈಗ ಮಹಾಮೋಹ ಕ್ರಿಯೇಟ್ ಮಾಡಿದಾಗ. ಅವ್ರು ಎಷ್ಟೋ ಜನ ಮಧ್ಯೆ ಎದ್ದೊಬ್ರು ಹೋಗ್ಬಿಡ್ತಾರೆ, ಅದ ತಿಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಭಾರಿ ತಪ್ಪು. ಅದು ನಮ್ಮಲ್ಲೂ ಕೂಡ ಅಷ್ಟೇ. ನಾಸ್ತಿಕೆ ಖಂಡನೆ ಮಾಡ್ಬೇಕು ಅಂತ ಹೇಳಿದ್ರೆ 3/4 ಗಂಟೆ ನಾಸ್ತಿಕೆ ಹೇಳೋದು, ಟೈಮ್ ಸಾಕಾಗಿಲ್ಲ ಅಂತ ಬಿಟ್ಬಿಡೋದು. ಆಮೇಲೆ ಕೊನೆಗೇನಾಗುತ್ತೆ ಅಲ್ಲಿಗೆ? ನಾಸ್ತಿಕೆ ಗಂಟೆ ಹಾಗೆ ಹೋಗಿಸ್ಬಿಡ್ತಾರೆ. ಅದನ್ನ ಅನುವಾದ ಮಾಡೋದು ಮೇನ್ ಪಾಯಿಂಟ್ ಮಾತ್ರ ಹೇಳಿ ಅನುವಾದ ಮಾಡಿ ಇವ್ರಿಗೆ ಅರ್ಥ ಆಗ. ಅವ್ರು ಹೇಳೋ ಸಂಪದನೆಲ್ಲ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ನಮಗೆ ಡೀಟೇಲ್ಸ್ ಬೇಕಿಲ್ಲ. ಬೆಂಗಳೂರಲ್ಲಿ ಮನೆ ಇದೆ ಅಷ್ಟು ಬೇಕು ಕೊಡೋದವರಿಗೆ. ಯಾವ ಏರಿಯಲ್ಲಿ ನಂಬರ್ ಯಾರಿಗೆ ಬೇಕು? ಮನೆಗೆ ಹೋಗೋರಿಗೆ, ಹುಡುಗರಿಗೆ ಬೇಕಿಲ್ಲ. ಅಡ್ರೆಸ್ ಬರಿಬೇಕಾದ್ರೆ ಮನೆ ಅವೆಲ್ಲ ಬರೀ ಸಿಕ್ಕರೆ ಸಾಕಷ್ಟು. ನಾವು ಅತಿ ಮಾಡಿಬಿಟ್ಟು ಕೊನೆಗೆ ಏನಾಗುತ್ತೆ ಅಂದ್ರೆ ಇಷ್ಟು ಹೇಳಿದ್ದಾರೆ, ಕನ್ನಡ ಸರಿಯಾಗಿ ಮಾಡ್ಲಿಲ್ಲ ಆದ್ರಿಂದ ಬಹುಶಃ ಸರಿ ಅಂತ ಅನ್ಸುತ್ತೆ ಅಂತ ಹೋಗ್ಬಿಟ್ಟು ಅದಕ್ಕೆ ತಮಾಷೆ ಮಾಡ್ತಾರೆ. ಇಬ್ರು ಮೀಟ್ ಆದ್ರು, ಆಸ್ತಿಕ ನಾಸ್ತಿಕ ಮೀಟ್ ಆದ್ರು. ಆಸ್ತಿಕ ತನ್ವಾದ ಹೇಳ್ತಾ ಹೋದ, ನಾಸ್ತಿಕ ತನ್ವಾದ ಹೇಳ್ತಾ ಹೋದ. ಭಾರಿ ಹೊತ್ತು ಮಾತಾಡಿದ್ರು. ಪರಿಣಾಮ ಏನಾಯ್ತು ಗೊತ್ತಾ? ಆಸ್ತಿಕ ನಾಸ್ತಿಕ ಆಗ್ಬಿಟ್ಟು ನಾಸ್ತಿಕ ಆಸ್ತಿ ಆಗ್ಬಿಟ್ಟು ಇವ್ರು ಮಾತಾಡ್ತಾರೆ. ಅವ್ರು ಇಬ್ರು ಇಂಟ್ರೆಸ್ಟ್ ಆದ್ರು. ಇಬ್ರು ಸೇರಿದ್ರೆ ಮತ್ತೆ ಹಾಗೆ ಬಿಡ್ಕೊಡ್ತಂತ ಏನು ಬದಲಾವಣೆ ಆಗ್ಲಿ. ಈ ರೀತಿ ಆಗ ಅದೆಲ್ಲ ಹಾಗೆಲ್ಲ ಆಗಬಾರ್ದು. ಏತಯ ಅನುಮಯ. ಅದ್ರಿಂದ ಏನ್ ಮಾಡಿದ್ವಿ ಗೊತ್ತಾ? ನಮ್ಮ ಕಣ್ಣು ವಾಸಿ ಒಂದು ಮೋಹ ಕ್ರಿಯೇಟ್ ಮಾಡ್ತಾ ಇದೆ. ಏನೋ ಸಿಕ್ತೇನೋ ಅರಿತ ಅಂತ ಹೇಳಿತ್ತು, ರಜ್ಜುಳ ಸರ್ಪ ಅಂತ ಹೇಳಿ. ನಿಮ್ಗೆ ಇಷ್ಟು ಜನಕ್ಕೆ ಇದು ಕನ್ಫ್ಯೂಷನ್ ಮಾಡುತ್ತಾರೆ. ಇಷ್ಟು ಮಹಾಮೋಹ ಕೊಟ್ಟಾಗೈತೆ. ಸಣ್ಣ ಪುಟ್ಟ ಮೋಸ ಮಾಡ್ಲಿಲ್ಲ. ಏನ್ ಮಾಡ್ತದ? ಮಹಾಮೋಹ ಪ್ರದತ್ವತಃ ಕಿಂ ವಕ್ಷತಿ. ಮಹಾಮೋಹ ಪ್ರದತ್ವತಃ ಫಲ ನೈಲ್ಯಾದಿ ವಿಜ್ಞಾನಂ ಆಕಾಶೆ ಮಾನಸಾಮ್ರಜೆ ಛತ್ರಾಕಾರತ್ವ ವಿಜ್ಞಾನಂ ಚಂದ್ರ ಪ್ರಾದೇಶತಾವತಿ ನಿರ್ಭೇದತ್ವಂತು ಶೂನ್ಯಸ್ಯ ತೇನಾಪಿ ಅಂಗೀಕೃತಂ ಸದಾ ಸತ್ಯತ್ವಾತ್ ಸತ್ವಾದಿ ನಿರ್ಮಾಣಂ ಅಭಾವ ಉಭಯೋರ್ಮತಃ ತಲ ನೈರ್ಮಲ್ಯಾದಿ ವಿಜ್ಞಾನಂ ಆಕಾಶೆ ಮಾನತಾಮ್ರಜೆ ಛತ್ರಾಕಾರತ್ವ ವಿಜ್ಞಾನಂತು ಚಂದ್ರಾದೇಹೇ ಚಂದ್ರ ಪ್ರಾದೇಶತಾಮತಿ ನಿರ್ಭೇದತ್ವಂತು ಶೂನ್ಯಸ್ಯ ತೇನಾಪಿ ಅಂಗೀಕೃತಂ ಸದಾ. ಯಾತಕ್ ಮಹಾಮೋಹ ಅಂದ್ರೆ ತಲನೈಲ್ಯಾದಿ ವಿಜ್ಞಾನಂ ಆಕಾಶೆ. ಆಕಾಶ ಹಾಗೆ ಕಾಣುತ್ತೆ, ನೀಲ ಕಾಣುತ್ತೆ. ಆಕಾಶ ಸುಮ್ಮನೆ ಇಲ್ಲಿಂದ ನೋಡಿದ್ರೆ ಆಕಾಶ ನೀಲಿ ಕಾಣುತ್ತೆ. ಆಕ್ಚುಲಿ ಆಕಾಶ ನೀಲ ಇದೆಯಾ? ಇಲ್ಲ, ಹಾಗೆ ಕಾಣಿಸುತ್ತೆ. ಬಟ್ ಅದು ಏನರ್ಥ? ಏನು ನಮ್ಗೆ ಗೊತ್ತಿದೆ ಆಕಾಶ ನೀಲ ಇಲ್ಲ ಅನ್ನೋದು ಆಕಾಶ ಶಬ್ದದಲ್ಲೇ ಇದೆ. ಇದು ಭ್ರಮೆ ಅಂತ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಇಲ್ಲ ಇದೆ. ಅದು ನಿಮ್ಮ ಪ್ರಕಾರ ಏನಾಗಬೇಕು? ಅದು ಭ್ರಮೆ, ಹೋಗಲಾರದ ಭ್ರಮೆ. ಇನ್ನೊಂದು ಛತ್ರಾಕಾರತ್ವ ವಿಜ್ಞಾನ. ಆಕಾಶ ಯಾಕೆ ಕಾಣುತ್ತೆ ನೋಡಿ, ಸರಿಯಾಗಿ ಯೋಚನೆ ಮಾಡಿ. ಛತ್ರಾಕಾರ ಕಾಣಿಸುತ್ತೆ, ಇಲ್ಲಿ ಆಕಾಶ ಹೀವದ ಕಾಣಿಸುತ್ತೆ. ಈಗ ಬರುತ್ತೆ ಆಕಾಶ, ಭ್ರಮೆ. ಅದು ಭ್ರಮೆ, ಇದು ಭ್ರಮೆನೆ. ಇವೆಲ್ಲ ಕೂಡ ಏನು? ಹೇವ ಹೇತು ಜ್ಞಾನಂ ಚಂದ್ರ. ಇದೊಂದು ಇವೆರಡಾಯ್ತು. ಈಗ ಮೂರನೇದು ಯಾವುದು? ಚಂದ್ರ ಪ್ರಾದೇಶತಾಮತಿ.
ಚಂದ್ರ ಹೇಗೆ ಕಾಣಿಸ್ತಾ ಅಂಗ ಎಲ್ಲ ಕಾಣಿಸ್ತಾನೆ, ಇಷ್ಟೇ ಚಂದ್ರ ಕಾಣುತ್ತೆ, ಅಂಗ ಎಲ್ಲ ಇದ್ದಾನ ಏನ, ಅದು ಭ್ರಮೆನೆ, ಮೂರು ಭ್ರಮೆನೆ. ಆಕಾಶ ನೀಲವರ್ಣ ಅನ್ನೋದು ಭ್ರಮೆ, ಆಮೇಲೆ ಆಕಾಶ ಛತ್ರಾಕಾರ ಕಾಣೋದು ಭ್ರಮೆ, ಆಮೇಲೆ ಚಂದ್ರ ಪ್ರಾದೇಶ ಅಂತ ಹೇಳೋದು ತಪ್ಪೆ. ಹಾಗೆ ತಪ್ಪುಗಳು ಎಂಥ ತಪ್ಪುಗಳು, ಅಪಟು ಪ್ರತ್ಯಕ್ಷ ಇದೆ. ಪಟು ಎಲ್ಲ ತತ್ವೋದ್ಯೋಗದಲ್ಲಿ ಹೇಳಿದ್ದಾರೆ ಅಪಟು ಪ್ರತ್ಯಕ್ಷ. ಅದರಿಂದ ಏನಲ್ಲ ಆಗಮ ಸ್ಕೋಪ್ ಇದೆ, ಒಪ್ಪಿಟ್ಬಿಟ್ಟೆ. ಇಲ್ಲಿ ಹಾಗಲ್ಲ, ಪಟು ಪ್ರತ್ಯಕ್ಷ ಸಿದ್ಧವಾದಂತ ಹೇಳಲಿಕ್ಕೆ ಯಾವುದಕ್ಕೆ ಸಾಧ್ಯ ಇಲ್ಲ, ಆಗಮಕ್ಕೆ ಸಾಧ್ಯ ಇಲ್ಲ. ತಲನೈಲ್ಯಾದಿ ವಿಜ್ಞಾನಂ ಆಕಾಶೇ ಮಾನತಾಮೃತೆ ಛತ್ರಾಕಾರತ್ವ ವಿಜ್ಞಾನಂ ಚಂದ್ರ ಪ್ರಾದೇಶತಾಮತಿ ನಿರ್ಭೇದ. ಇವಿಷ್ಟು ಆದ್ರಿಂದ ಮಹಾಮೋಹ ಉಂಟು ಮಾಡಿದ್ರಿಂದ ಏನು ಪ್ರಯೋಜನಕ್ಕೆ ಬರಲಿಲ್ಲ. ಅಲ್ಲಿ ನಿರ್ಭೇದತ್ವಂತೂ ಶೂನ್ಯಸ್ಯ. ಇನ್ನೂ ಕೆಲವಿದೆ. ಸುಮ್ಮನೆ ಸ್ಟ್ರೈಟ್ ಆಗಿ ಒಂದು ರಸ್ತೆ ನೋಡಿ, ಅದು ಹೀಗೆ ಕಾಣಿಸುತ್ತೆ, ಬರ್ತಾ ಹೀಗೆ ಕಾಣಿಸುತ್ತೆ, ದೂರಕ್ಕೆ ಹೋಗ್ತಾ ಹೋಗ್ತಾ ಕೂಡಿಸೋಣ ಕಾಣಿಸುತ್ತೆ, ಮುಂದೆ ಹೋಗ್ತಿದ್ರೆ ಕೂಡಿಲ್ಲ, ಅದು ಹೋಗ್ತಾನೆ ಇರುತ್ತೆ. ಹಾಗೆ ನೋಡೋರಿಗೆ ಏನಿಸುತ್ತೆ ಅಂದ್ರೆ ಅದಕ್ಕೇನಂತಾರೆ, ಅದಕ್ಕೆ ಪರ್ಸ್ಪೆಕ್ಟಿವ್ ವ್ಯೂ ಅಂತ ಕರೀತಾರೆ, ಫೋಟೋಗ್ರಾಫಿಕ್ ವ್ಯೂ. ನೇರ ಕಾಣೋದು ಬೇರೆ, ಫೋಟೋಗ್ರಾಫಿಕ್ ವ್ಯೂ ಬೇರೆ. ಅದ್ರ ಮನೆ ಯಾವ ಮನೆ ತೋರಿಸಿದ್ರು ಕೂಡ ಹೀಗೆ ಸ್ವಲ್ಪ ಮುಂದಕ್ಕೆ ಹೋದಾಗ ಕಾಣಿಸುತ್ತೆ ಮನೆಗಳೆಲ್ಲ, ಗೊತ್ತಾಯ್ತಾ? ಬರ್ತಾ ಬರ್ತಾ ಹೀಗೆ ಸ್ಲೋಪ್ ಇರಲ್ಲ ಇಲ್ಲಿ, ಅಲ್ಲ ಏನು ಭ್ರಮೆ ಅವೆಲ್ಲ ಕೂಡ. ಛತ್ರಾಕಾರತ್ವ ವಿಜ್ಞಾನಂ ಚಂದ್ರ ಪ್ರಾದೇಶತಾಮತಿ ನಿರ್ಭೇದತ್ವಂತು ಶೂನ್ಯಸ್ಯ ಏನಾಪಿ ಅಂಗೀಕೃತಂ ಸದಾ. ಮತ್ತು ನಿರ್ಭೇದ ಶೂನ್ಯ ನಿರ್ಭೇದ ಅಂದ್ರೇನು, ಅಖಂಡ. ಶೂನ್ಯ ಅಖಂಡ ಅಂತ ಕರೆದು ಇವೆಲ್ಲ ಹೇಳಿದ ಏನರ್ಥ? ಸತ್ವಾದಿ ಧರ್ಮಾಣಂ ಅಭಾವ ಉಭಯೋರ್ಮತಃ. ಸತ್ವಾದಿ ಧರ್ಮಾಣಂ ಅಭಾವ ಉಭಯೋರ್ಮತಃ ಅಂದ್ರೆ ಒಂದೇ ವಸ್ತುವಿನಲ್ಲಿ ಏನಿಲ್ಲ, ಸತ್ವ ಅಸತ್ವ. ಸತ್ಯನ ಹೌದು ಅಸತ್ಯನ ಹೌದು ಅಂತ ಹೇಳಕ್ ಬರಲಿಲ್ಲ. ಸತ್ಯ ಇಲ್ಲ ಅಸತ್ಯ. ಘಟ ಇದೆ ಹೇಳು, ಇಲ್ಲ ಅಂತ ಹೇಳು. ಘಟ ಇದೆ ಪಟ ಇದೆ ಅಂತ ಹೇಳು. ಅರೆ ಘಟ ಇದೆ ಘಟಭಾವ ಇದೆ ಅಂತ ಹೇಳ್ಬಾರ್ದು, ಯಾಕೆ ಪರಸ್ಪರ ವಿರುದ್ಧ ಪದಗಳು, ಅದಿರ್ಲಕ್ಕೆ ಸಾಧ್ಯ ಇಲ್ಲ. ನಹಿ ಸತ್ಪ್ರತಿಯೋಗಿತ್ವಂ ಶೂನ್ಯತ್ವತೇನ ದ್ವಿಧತ್ವಂ ತೇನ ಚೇಷ್ಯತೆ ನಚ ದುಃಖ ವಿರೋಧಿತ್ವಾದ್ ಅನ್ಯಾಹಿ ಆನಂದತಾ ಇಷ್ಯತೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಸತ್ತಲ್ಲ ಅಂತ ಕರೆದ. ಅವ್ರ ಪ್ರಕಾರ ಅಸತ್ ಏನರ್ಥ? ಸತ್ತಲ್ಲ. ಸತ್ತಲ್ಲ ಅಂತ ಹೇಳ್ಬೇಕಾದ್ರೆ ಅಸತ್ ಇದು ಸತ್ತು, ಇದು ಅಸತ್ತು ಇರ್ಬೇಕು. ಎಲ್ಲ ಅಸತ್ತು ಅಂತ ಕರೆದಾಗ ಸತ್ತಲ್ಲ ಅಂತ ಅರ್ಥ. ಸತ್ತನ ಪದಾರ್ಥ ಇದೆಯಾ ಇಲ್ವಾ? ಶಶಿ ವಿಷಾಣ ಅಂತ ಕರೆದಾಗ ಶಶನೂ ಇದೆ ವಿಷಾಣನೂ ಇದೆ, ಎಲ್ಲರ ಕಾಂಬಿನೇಷನ್ ಸುಳ್ಳು. ಅರ್ಥ ಆಯ್ತಾ? ಶಶನೂ ಸತ್ಯ, ವಿಷಾಣನೂ ಸತ್ಯ. ಶಶಕ್ಕೆ ವಿಷಾಣ ಇರೋದು ಮಾತ್ರ ಸುಳ್ಳು. ನಿಮ್ ಪ್ರಕಾರ ಏನೀಗ? ಜಗತ್ತು ಏನಲ್ಲ, ಅಸತ್ತು ಅಂತ ಕರೆದು. ಸತ್ಯ ಯಾವ್ದು ಹಾಗಿದೆ? ಸತ್ತು ಶೂನ್ಯನ ಅಲ್ಲ, ಯಾಕೆ? ಅದು ಹೆಸರೇ ಶೂನ್ಯ, ಹೆಸರೇ ಶೂನ್ಯ. ಸೊ ಘಟ ಗೊತ್ತಾದ್ರೆ ಏನು ಗೊತ್ತಾಗುತ್ತೆ? ಘಟಾಭಾವ ಗೊತ್ತಾಗುತ್ತೆ. ಪಟ ಗೊತ್ತಾದ್ರೆ ಪಟಭಾವ ಗೊತ್ತಾಗುತ್ತೆ. ಸತ್ತು ಗೊತ್ತಾದ್ರೆ ಸತ್ಯ ನಿಮಗೆ ಗೊತ್ತು. ಇಲ್ಲೇ ಇಲ್ಲ ಸತ್ತಿನ ಪ್ರಕಾರ. ಮತ್ತೆ ಅಸತ್ತು ಅಂತ ಹೇಳ್ಬೇಕೆ? ಎಷ್ಟು ಸಮಸ್ಯೆ ಬರುತ್ತೆ. ಲಾಜಿಕಲಿ ಹೊರಟಾಗ ಶಬ್ದದ ಲಾಜಿಕ್ ಬರಬಾರದು, ಅರ್ಥದ ಲಾಜಿಕ್ ಬರಬೇಕು. ಶಬ್ದ ಲಾಜಿಕ್ ಬಂದಾಗ ಏನಾಗುತ್ತೆ ಅಂದ್ರೆ ಬುದ್ಧಿ ತಕ್ಕಂತೆ ಅವನು ಒಂದು ಹೆಸರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿ ಕನ್ಫ್ಯೂಷನ್ ಬರೋದಿಲ್ಲ, ಯಾರು ಹೇಳಿದ್ರು ಅರ್ಥ ಆಗಿದೆ. ನಹಿ ಸತ್ಪ್ರತಿಯೋಗಿತ್ವಂ ಶೂನ್ಯತ್ವಂ ತೇನ ಚೇಷ್ಯತೆ ನಚ. ಆದ್ರೆ ಸತ್ಪ್ರತಿಯೋಗಿತ್ವ ಶೂನ್ಯ ಅಂತ ಹೇಳೋದಿಲ್ಲ ಆತ. ಇದ್ರದ್ದು ಸತ್ಯ ಹೇಳಿ ತೋರಿಸ್ಬೇಕು ಯಾವುದು ಅಂತ ಹೇಳಿ. ನಚ ದುಃಖ ವಿರೋಧಿತ್ವ ಅನ್ಯಾಹಿ ಆನಂದತಾ ಇಷ್ಯತೆ. ದುಃಖ ವಿರೋಧ ಆನಂದ. ಆನಂದ ದುಃಖ ಅಲ್ಲದ್ದು ಆನಂದ ಅಂತ ಯಾರು ಹೇಳ್ತಾರ? ದುಃಖ ಅಲ್ಲದ್ದು ಆನಂದ, ಆನಂದ ಅಲ್ಲದ್ದು ದುಃಖ. ಯಾವ ದೋಷ ಬರುತ್ತೆ ಇಲ್ಲಿ? ದುಃಖ ಅಲ್ಲದ್ದು ಆನಂದ, ಆನಂದ ಅಲ್ಲದ್ದು ದುಃಖ. ಆನಂದ ಅಲ್ಲದ್ದು ದುಃಖ, ದುಃಖ ಅಲ್ಲದ್ದು ಆನಂದ ಅಂತ ಕರೆದ್ರೆ ಯಾವ ದೋಷ ಬರುತ್ತೆ? ಅನ್ಯೋನ್ಯಾಶ್ರಯ. ಯಾತಕ್ಕೆ? ಎರಡರಲ್ಲಿ ಒಂದು ಹೇಳ್ಬಿಟ್ಟು ಅನ್ಯೋನ್ಯಾಶ್ರಯ ಬರೋದಿಲ್ಲ. ಎರಡು ಕೂಡ ಏನೋ ಅಭಾವಗಳೇ. ಇದರ ಅಭಾವ ಅದರ ಅಭಾವ ಅಂತ ಕೇಳಿದ ಏನಾಯ್ತು ಅಲ್ಲಿಗೆ? ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಅದನ್ನು ಹೇಳಾಗೋ ಇಲ್ಲ. ಮಾಯಿನ ಶೂನ್ಯ ಪಕ್ಷೇಪಿ ಜ್ಞಾನಂ ಜಾಡ್ಯ ವಿರೋಧಿ ಚ ಧರ್ಮ ಕೇಪಿ ನ ಸಂತೇವ ಕೋ ವಿಶೇಷ ತತಸ್ತಯೋ. ಮಾಯಿನ ಶೂನ್ಯ ಪಕ್ಷೇಪಿ ಜ್ಞಾನಂ ಜಾಡ್ಯ ವಿರೋಧಿ ಚ. ಇಲ್ಲೊಂದು ಭಾರಿ ತಮಾಷೆ, ಇನ್ನೊಂದು ತಮಾಷೆ ಇದೆ. ಈ ಬ್ರಹ್ಮ ಅದು ಶೂನ್ಯ, ಯಾವುದು? ಅದು ಶೂನ್ಯ ಅವ್ರ ಪ್ರಕಾರ. ಬ್ರಹ್ಮ ಇವ್ರ ಪ್ರಕಾರ. ಇಲ್ಲಿ ಭಾರಿ ಸಮಸ್ಯೆ ಇದೆ. ಅವ್ರೇನ್ ಹೇಳ್ಬೇಕಾಗಿದೆ? ಅದು ಚೇತನ ಅಲ್ಲ ಅಂತ ಹೇಳ್ಬೇಕು, ಸತ್ತ ಅಲ್ಲ ಅಂತ ಅವ್ರು ಹೇಳ್ಬೇಕು. ಇವ್ರು ಕೂಡ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು ಇವರು? ಅದ್ವೈತಗಳು ಏನ್ ಹೇಳ್ಬೇಕೀಗ? ಅದು ಜಡ ಅಲ್ಲ ಅಂತ ಹೇಳ್ಬೇಕು. ಜಡ ವಿರೋಧಿ ಅಂತ ಕರೀತಾರೆ. ಜಡ ಆಗಿದ್ದೆಲ್ಲ ಏನು?
ಯಾಕೆ ಏನಂತ ಹೇಳಿದಾರೆ ಅವರು? ಮೂರು ಹೇತು ಕೊಡ್ತಾರ. ಇವತ್ತ ಮಿಥ್ಯಾ, ದೃಶ್ಯತ್ವಾತ್, ಜಡತ್ವಾತ್, ಪರಿಚ್ಛಿನ್ನತ್ವ. ಸೊ ಜಡ ಅಲ್ಲ, ಆತ ಜಡ ಅಲ್ಲ. ಜಡ ಅಲ್ಲ ಅಂದ್ರೆ ಚೇತನ ಆಯ್ತಲ್ಲ. ಚೇತನ ಅಂತ ಚೇತನತ್ವ ಬಂತಲ್ಲ. ಇಲ್ಲ, ಜಡ ಅಲ್ಲ ಅಂದ್ರೆ ಜಡ ಅಲ್ಲ ಅಂತ ಅಷ್ಟೇ ಅರ್ಥ, ಚೇತನ ಅಂತ ಅರ್ಥ. ಇಲ್ಲಿ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅರ್ಥ ಆಯ್ತು. ಅವರು ಕೂಡ ಏನಂತಾರೆ ಹಾಗಿದ್ರೆ ಶೂನ್ಯಕ್ಕೆ ಹಾಗೆ ಹೇಳ್ತೀವಿ ನಾವು, ಸೇಮ್ ಡೆಫಿನೇಷನ್. ಬಟ್ ವ್ಯತ್ಯಾಸ ಏನು ಬಂತಾಗಿದೆ ಇಬ್ಬರಿಗೂ ಕೂಡ? ಏನು ವ್ಯತ್ಯಾಸನೂ ಇಲ್ಲ. ಅಂದ್ರೆ ಒಂದು 50 ಶ್ಲೋಕ ಅಂತ ಹೇಳಿ ಇಷ್ಟರೊಳಗೆ ಏನು ಉತ್ತರ ಕೊಟ್ಟಿದ್ದಾರೆ, ಎಲ್ಲ ಉತ್ತರ ಬಂದು ಅಷ್ಟು ತುಂಬಾ ಬೆಳೆಸಿ ಬೆಳೆಸಿ ಕೊನೆಗೆ ಉತ್ತರ ಇಲ್ಲ ಎಂಬ ರೀತಿಯಲ್ಲಿ ವಾಕ್ಯಾರ್ಥ ನಡೆದೋಗ್ಬಿಡ್ತದೆ. ಹಾಗೆ ಮಾಡಬಾರ್ದು. ಧರ್ಮ ಮಾಯಿನ ಶೂನ್ಯ ಪಕ್ಷೇಪಿ ಜ್ಞಾನಂ ಜಾಡ್ಯ ವಿರೋಧಿ ಚ. ಅದು ಜ್ಞಾನ ಇದೆ, ಜಾಡ್ಯ ವಿರೋಧಿ. ಜ್ಞಾನ ಇದೆ, ವಿಷಯ ಇಲ್ಲ. ಬ್ರಹ್ಮನಿಗೆ ಜ್ಞಾನ ಇದೆ, ವಿಷಯನೇ ಇಲ್ಲ. ಅದೆಂತ ಜ್ಞಾನ? ಭಾರಿ ವಿದ್ವಾಂಸರು. ಯಾವ ವಿಷಯ? ವಿಷಯನೇ ಇಲ್ಲ, ವಿದ್ವಾಂಸರು ಅಷ್ಟೇ. ಏನಂತಾರೆ ಅದಕ್ಕೆ? ಯಾವ್ದ್ರ ವಿದ್ವಾಂಸ? ಜ್ಞಾನ ಯಾವಾಗಲೂ ಏನಾಗಿರ್ಬೇಕು? ಯಾವ ವಿಷಯದ ಬಗ್ಗೆ ಬರಬೇಕು. ಇದರಲ್ಲಿ ಜ್ಞಾನ ಇದೆ, ಇದರಲ್ಲಿ ಇವನಿಗೆ ಜ್ಞಾನ ಇದೆ, ಇದು ಜ್ಞಾನದ ಆಕಾರ. ಇವನಿಗೆ ಇದರಲ್ಲಿ ಜ್ಞಾನ ಇದೆ, ಇದರಲ್ಲೂ ಇಲ್ಲ, ಇವನೂ ಇಲ್ಲ. ಜ್ಞಾನ ಎಲ್ಲಿಂದ ಬರಬೇಕಾಗಿದ್ರೆ? ಧರ್ಮ ಕೇಪಿ ನಸಂತೇವ ಏಕೋ ಕೋ ವಿಶೇಷ ತತಸ್ಥಯೋ. ಇಷ್ಟಾದ ಮೇಲೆ ಶೂನ್ಯಕ್ಕೂ ಜ್ಞಾನಕ್ಕೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಬರೀ ಜಡ ಅಂತ ಕರೆಯೋದು, ಚೇತನ ಅಂತ ಕರೆಯೋದೇ ಹೊರತು ಚೇತನತ್ವನೂ ಇಲ್ಲ, ಜಡತ್ವನೂ ಇಲ್ಲ. ಆದ್ರಿಂದ ಮಾತಾಯ್ತೆ ಹೊರತು ಅದು ವಿವರಣೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಏತಾದೃಶಾನಾಂ ಪಕ್ಷಾಣಂ ದೂಷಣಂ ಪ್ರಭುಣಾ ಕೃತಂ ಸ್ವಪಕ್ಷ ಸಾಧನೇನೈವ ನಾಭಾವ ಇತಿ ಚೋಕ್ತಿತಃ. ಇಲ್ಲಿ ಏತಾದೃಶಾನಾಂ ಇಲ್ಲಿ ಅದು ಮುಗಿಸ್ಬಿಡುತ್ತೆ. ಏತಾದೃಶಾನಾಂ ಪಕ್ಷಾಣಂ, ಇಂಥ ಪಕ್ಷಗಳು ಏನಿವೆಯಲ್ಲ, ಇವುಗಳ ದೂಷಣ ಅಂದ್ರೆ ಖಂಡನೆಯನ್ನ ಪ್ರಭುಣ ಅಂದ್ರೆ ವೇದವ್ಯಾಸ ದೇವರಿಂದ ಕೃತಂ ಮಾಡಲ್ಪಟ್ಟಿದೆ. ಸ್ವಪಕ್ಷ ಸಾಧನೇನೈವ ನಾಭಾವ ಇತಿ ಚೋಕ್ತಿತಃ. ಸ್ವಪಕ್ಷ ಸಾಧನೆ ಮಾಡಿದ್ರಿಂದ ನಾಭಾವ ಅಂತ ಸೂತ್ರ ಇದೆ. ಆದ್ರಿಂದ ಇದೆಲ್ಲ ಉತ್ತರ ಕೊಟ್ಟಿದ್ದಾರೆ. ವಿವರಣೆ ಇಷ್ಟೆಲ್ಲ ಕೊಟ್ಟಿದ್ದೇವೆ. ಇಷ್ಟೇ ಆಚಾರ್ಯ ಹೇಳೋದು ಯಾತಕ್ಕೆ ಮಾತು ಹೇಳ್ತಾರೆ ಅಂದ್ರೆ, ನಾವು ಹೊಸದಾಗಿ ಹೇಳಿದ ವಿಷಯ ಅಲ್ಲ ಇದು. ವೇದವ್ಯಾಸ ಎಲ್ಲ ಹೇಳಿಬಿಟ್ಟಿದ್ದಾರೆ, ಅದನ್ನ ನಾವು ತಿಳಿಸ್ಕೊಟ್ಟಿದ್ದೇವೆ ಹೊರತು ನಾವೇನು ಹೇಳಿದ್ದಲ್ಲ ಅಂತ ಹೇಳ್ತಾರೆ. ಆತ್ಮಾಭಾವೇ ಪುಮರ್ಥಕ್ವ ದೃಷ್ಟಸ್ಯ ಆತ್ಮಾವಧಿರ್ಯತಃ ಯದಿ ನಾತ್ಮಾವಧಿರ್ಮೋಕ್ಷೋ ಮೋಕ್ಷ ಸ್ಯಾತ್ ಘಟಶೂನ್ಯತ. ಇದು ಬೇರೆ ರೀತಿ ವಿಷಯ. ಆ ವಿಷಯ ಮುಗೀತು. ಬೇರೆ ವಿಷಯ ಹೇಳ್ತಾರೆ, ಅದು ನಾಳೆ. ಹೌದೌದು, ಎಲ್ಲ ಅಧಿಕಾರ ಎಲ್ಲೆಲ್ಲಿ ವಿಷಯ ಬರುತ್ತೋ ಅಲ್ಲಿ ಸೇರಿಸ್ಕೋಬಹುದು. ಪೃಥಕ್ ಉಪದೇಶ, ಆಮೇಲೆ ಭೇದ ವ್ಯಪದೇಶಾಚ ಅನ್ಯ, ಮತ್ತೆ ಇವೆಲ್ಲ ಸೇರಿಸ್ಕೋಬೇಕು. ನೆಕ್ಸ್ಟ್ ಈಗ ದ್ವಾದಶ ಸ್ತೋತ್ರ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಅವ್ರು ಹೇಳಿ ಉಳಿದವ್ರು ಯಾರು ಕೂಡ ಆಚಾರ್ಯ ಹೇಳಿದ್ರು ನಿರಾಕರಣೆ ಮಾಡಕ್ ಸಾಧ್ಯ ಇರಲಿಲ್ಲ. ಯಾಕೆ? ಒಂದು ಕಾರಣ, ಸಿಂಪಲ್ ಕಾರಣ ಏನು? ಆಚಾರ್ಯ ಹೇಳೋರಿಗೂ ಬೇರೆ ಗೊತ್ತಾಗ್ಲಿಲ್ಲ. ಇವರೆಲ್ಲ ಆಚಾರ್ಯಕ್ಕಿಂತ ಮುಂಚೆ ಇದ್ದವರಾದ್ರಿಂದ ಆಚಾರ್ಯ ದೋಷಗಳು ಹೇಳಕ್ ಸಾಧ್ಯ ಇಲ್ಲ. ಅವರು ದೋಷ ಏನಿಲ್ಲ ಎಂಬ ವಿಚಾರ ಬೇರೆ. ಆಮೇಲೆ ಬಂದ್ಬಿಟ್ಟಿದ್ರೆ ಮೊದಲು ಹೇಗೆ ದೋಷ ಹೇಳ್ತಾರ? ಅವರು ಸಾಧ್ಯ ಇಲ್ಲ. ಆಮೇಲೆ ಏನ್ ಮಾಡ್ಬೇಕಾಗಿತ್ತು? ಉಳಿದವ್ರು ಯೋಚನೆ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಅದನ್ನ ಬಿಡ್ಲಿಲ್ಲ, ಇಲ್ಲಿ ಮುಂದಕ್ಕೆ ಹೋಗಿ ಬಿಟ್ಟು ಅದು ಹಾಗೆ ಒಳಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು ಹೊರತು ಇದು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅವ್ರು ಹೀಗೆ ಹೇಳ್ಬಹುದಾಗಿತ್ತು, ಇವ್ರು ವಾದ ಮಾಡ್ಬೇಕೆ ಹೊರತು ಮೂಲ ಕಾರಣ ಹೇಳಕ್ ಸಾಧ್ಯತೆ ಇರಲೇ ಇಲ್ಲ. ಇನ್ನು ಮೂಲ ಗ್ರಂಥಲ್ಲಿ ಇದೆ, ಅದರಲ್ಲಿ ಓದೋದಿಲ್ಲ. ಓದೋದಕ್ಕೆ ಇಷ್ಟಪಡದೆ ಹೋದಾಗ ತಿಳ್ಕೊಳ್ಳೋ ಚಾನ್ಸು ಇಲ್ಲ.